ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಟೀಚರ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಮತ್ತೊಂದಷ್ಟು ಕ್ವೆಶನ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ಫಸ್ಟ್ ಕ್ವೆಶನ್, ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ಲೆಸ್ ದ್ಯಾನ್ 40 ಅಂತ ಕೇಳಿದ್ದಾರೆ. ಸೊ ಇಲ್ಲಿ 40ಗಿಂತ ಕಡಿಮೆ ಇರುವಂತಹ ಪ್ರೈಮ್ ನಂಬರ್ಸನ್ನು ನಾವು ತಗೋಬೇಕಾಗುತ್ತೆ. ಸೊ ಅದಕ್ಕೂ ಮುಂಚೆ ಪ್ರೈಮ್ ನಂಬರ್ಸ್ ಹಾಗೆ ಕಾಂಪೋಸಿಟ್ ನಂಬರ್ಸ್ ಅಂತಂದರೆ ಏನು ಅಂತ ನೋಡೋಣ. ಪ್ರೈಮ್ ನಂಬರ್ಸ್ ಅಂತಂದರೆ ದ ನಂಬರ್ಸ್ ವಿಚ್ ಕ್ಯಾನ್ ಬಿ ಡಿವಿಸಿಬಲ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್. ಅಂದರೆ ಯಾವ ನಂಬರ್ಸು 1ಇಂದ ಮತ್ತು ಅದೇ ನಂಬರಿಂದ ಡಿವೈಡ್ ಆಗುತ್ತೋ ಅಂಥ ನಂಬರ್ಸನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಅಂದರೆ ಪ್ರೈಮ್ ನಂಬರ್ಸ್ಗೆ ಎಷ್ಟು ಫ್ಯಾಕ್ಟರ್ಸ್ ಇರುತ್ತೆ ಅಂತಂದರೆ ಓನ್ಲಿ 2 ಫ್ಯಾಕ್ಟರ್ಸ್. ಪ್ರೈಮ್ ನಂಬರ್ಸು 2 ಫ್ಯಾಕ್ಟರ್ಸನ್ನು ಮಾತ್ರ ಹೊಂದಿರುತ್ತೆ. ಹಾಗೆ ಕಾಂಪೋಸಿಟ್ ನಂಬರ್ಸ್ ಅಂತಂದರೆ ಏನು ಅಂತ ನೋಡೋಣ. ಕಾಂಪೋಸಿಟ್ ನಂಬರ್ಸ್ ಅಂತಂದರೆ ದ ನಂಬರ್ಸ್ ವಿಚ್ ಹ್ಯಾವ್ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಸೊ ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್ ಅಂದರೆ ಮೋರ್ ದ್ಯಾನ್ 2 ನಂಬರ್ಸಿಂದ ಡಿವೈಡ್ ಆಗುವಂಥ ನಂಬರ್ಸು ಅಂತ. ಸೊ ಪ್ರೈಮ್ ನಂಬರ್ಸ್ಗೆ ಎಕ್ಸಾಂಪಲ್ ತಗೊಳ್ಳೋದಾದರೆ 2, 3, 5, 7 ಈ ಎಲ್ಲ ನಂಬರ್ಸನ್ನು ಅಬ್ಸರ್ವ್ ಮಾಡ್ತಾ ಹೋದರೆ 2 ಅನ್ನೋದು ನಮಗೆ ಯಾವ್ಯಾವ ನಂಬರ್ಸಿಂದ ಡಿವೈಡ್ ಆಗುತ್ತೆ, ಅದು 1ಇಂದ ಡಿವೈಡ್ ಆಗುತ್ತೆ, ಹಾಗೆ 2ಇಂದ. ಅಂದರೆ 2ಗೆ 2 ಫ್ಯಾಕ್ಟರ್ಸ್ ಇದೆ. ಹಾಗೆ 3ನ ತೊಗೊಂಡಾಗ 3 ಯಾವ್ಯಾವ ನಂಬರ್ಸಿಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ, ಹಾಗೆ 1ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಈ ನಂಬರ್ಸ್ ಏನಿದೆ ಇದನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಹಾಗೆ ಕಾಂಪೋಸಿಟ್ ನಂಬರ್ಸ್ಗೆ ಎಕ್ಸಾಂಪಲ್ಸ್ ನೋಡೋದಾದರೆ 4, 6, 9 ಆ್ಯಂಡ್ ಸೋ ಆನ್ ಅಂತ ತೊಗೋಬೋದು. ಸೊ ಇಲ್ಲಿ 4ಅನ್ನು ತೊಗೊಂಡಾಗ 4 ಯಾವ್ಯಾವ ನಂಬರ್ಸಿಂದ ಡಿವೈಡ್ ಆಗುತ್ತೆ, 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, ಹಾಗೆ 4ಇಂದ ಡಿವೈಡ್ ಆಗುತ್ತೆ. ಅಂತಂದರೆ 4ಗೆ 3 ಫ್ಯಾಕ್ಟರ್ಸ್ ಇದ್ದಾವೆ, ಮೋರ್ ದ್ಯಾನ್ 2 ಫ್ಯಾಕ್ಟರ್ಸ್. ಸೊ ಹಾಗಾಗಿ 4 ಅನ್ನೋದೊಂದು ಕಾಂಪೋಸಿಟ್ ನಂಬರ್. ಅದೇ ಥರ 6 ಅಷ್ಟೇ. 6 1ಇಂದ ಡಿವೈಡ್ ಆಗುತ್ತೆ, 2ಇಂದ ಡಿವೈಡ್ ಆಗುತ್ತೆ, 3ಇಂದ ಡಿವೈಡ್ ಆಗುತ್ತೆ, ಹಾಗೆ 6ಇಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ 6 ಅನ್ನೋದು ಸಹ ಕಾಂಪೋಸಿಟ್ ನಂಬರ್. ಸೊ ಇಲ್ಲಿ ಪ್ರೈಮ್ ನಂಬರ್ ಅಂತಂದರೆ ಯಾವ ನಂಬರ್ಸು 2 ಫ್ಯಾಕ್ಟರ್ಸನ್ನು ಹೊಂದಿರುತ್ತೋ, ಫ್ಯಾಕ್ಟರ್ಸ್ ಅಂತಂದರೆ ಯಾವ್ಯಾವ ನಂಬರ್ಸಿಂದ ಅದು ಡಿವೈಡ್ ಆಗುತ್ತೋ ಕಂಪ್ಲೀಟಾಗಿ ಅಂಥ ನಂಬರ್ಸನ್ನು ನಾವೇನಂತ ಕರಿತೀವಿ, ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಹಾಗೆ ಕಾಂಪೋಸಿಟ್ ನಂಬರ್ಸ್ ಅಂತಂದರೆ ದ ನಂಬರ್ಸ್ ವಿಚ್ ಹ್ಯಾವ್ ಮೋರ್ ದ್ಯಾನ್ 3 ಫ್ಯಾಕ್ಟರ್ಸ್. ಸೊ ದೋಸ್ ನಂಬರ್ಸ್ ಆರ್ ನೌನ್ ಆಸ್ ಕಾಂಪೋಸಿಟ್ ನಂಬರ್ಸ್. ಸೊ ಇಲ್ಲಿ ನಮಗೆ ಕೊಟ್ಟಿರೋವಂಥದ್ದು ಹೌ ಮೆನಿ ಪ್ರೈಮ್ ನಂಬರ್ಸ್ ಆರ್ ಲೆಸ್ ದ್ಯಾನ್ 40 ಅಂತ ಕೊಟ್ಟಿದ್ದಾರೆ. ಸೊ 40ಗಿಂತ ಕಡಿಮೆ ಇರುವಂತಹ ಪ್ರೈಮ್ ನಂಬರ್ಸನ್ನು ನಾವಿಲ್ಲಿ ಲಿಸ್ಟ್ ಔಟ್ ಮಾಡ್ತಾ ಹೋಗೋಣ. ಸ್ಟಾರ್ಟಿಂಗಿಂದ ಲಿಸ್ಟ್ ಔಟ್ ಮಾಡೋಣ. ಸೊ 2, 3, 5, 7, 11, 13, 17, 19, 23, 29, 31, 37. ಸೊ 37 ಆದಮೇಲೆ ಬರುವಂಥ ಪ್ರೈಮ್ ನಂಬರು ಇಟ್ ಈಸ್ ಗ್ರೇಟರ್ ದ್ಯಾನ್ 40. ಸೊ 40ವರೆಗೂ ನಮಗೆ ಬೇಕಾಗಿರೋವಂಥದ್ದು. ಹಾಗಾಗಿ ಇಲ್ಲಿ ಬರೆದಿರೋಂಥ ಎಲ್ಲ ಪ್ರೈಮ್ ನಂಬರ್ಸನ್ನು ನಾವು ಕೌಂಟ್ ಮಾಡೋಣ ಎಷ್ಟಿದ್ದಾವೆ ಅಂತ. ಸೊ 1, 2, 3, 4, 5, 6, 7, 8, 9, 10, 11, 12. ಸೊ 40ಗಿಂತ ಕಡಿಮೆ ಇರೋವಂಥ ಪ್ರೈಮ್ ನಂಬರ್ಸ್ ಎಷ್ಟಿದ್ದಾವೆ ಅಂದರೆ 12 ಇದ್ದಾವೆ ಅಂತ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಬಿ 12. ಹಾಗೆ ಇದ್ರ ಮೇಲೆ ಇನ್ನೊಂದು ಕ್ವೆಶನ್ ಅರೈಸ್ ಆಗುತ್ತೆ, 1 ಅನ್ನೋದು ಯಾವ ಥರದ ನಂಬರ್ ಅಂತ. 1ಅನ್ನು ನಾವು ಪ್ರೈಮ್ ನಂಬರ್ ಅಂತಲೂ ಅನ್ನಲ್ಲ, ಹಾಗೆ ಕಾಂಪೋಸಿಟ್ ನಂಬರ್ ಅಂತಲೂ ಅನ್ನಲ್ಲ. ಯಾಕೆ ಅಂತಂದರೆ 1ಗೆ ಓನ್ಲಿ 1 ಫ್ಯಾಕ್ಟರ್, ಇಟ್ ಹ್ಯಾಸ್ ಓನ್ಲಿ 1 ಫ್ಯಾಕ್ಟರ್. ಅಂದರೆ 1ಅನ್ನು ನಾವು ಡಿವೈಡ್ ಮಾಡೋಕ್ಕಾಗೋದು ಬರೀ 1ರಿಂದ ಮಾತ್ರ. ಅಂದರೆ 1ಗೆ ಒಂದೇ ಫ್ಯಾಕ್ಟರ್ ಇರೋದ್ರಿಂದ ಅದನ್ನು ನಾವು ಪ್ರೈಮ್ ನಂಬರ್ ಅಂತಲೂ ಕನ್ಸಿಡರ್ ಮಾಡಲ್ಲ, ಕಾಂಪೋಸಿಟ್ ನಂಬರ್ ಅಂತಲೂ ಕನ್ಸಿಡರ್ ಮಾಡಲ್ಲ. ಸೊ ಹಾಗಾಗಿ ಈ ಥರದ ಕ್ವೆಶನು ಸಹ ಅರೈಸ್ ಆಗುತ್ತೆ. ಇದನ್ನು ನಾವು ಗಮನಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ಅಡಿಷನ್ ಕ್ವೆಶನನ್ನು ಕೊಟ್ಟಿದ್ದಾರೆ. ಈ ಕ್ವೆಶನಲ್ಲಿ ಎ ಮತ್ತು ಬಿ ಪ್ಲೇಸಸಲ್ಲಿ ಇರಬೇಕಾಗಿರುವಂಥ ಡಿಜಿಟ್ಸನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಕ್ವೆಶನನ್ನು ಅಬ್ಸರ್ವ್ ಮಾಡಿದಾಗ 2ab ಪ್ಲಸ್ AB1 ಈ 2 ನಂಬರ್ಸನ್ನು ಆ್ಯಡ್ ಮಾಡಿದಾಗ ನಮಗೆ B18 ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಎ ಪ್ಲೇಸಲ್ಲಿ ಯಾವ ಡಿಜಿಟ್ ಇರಬೇಕು, ಹಾಗೆ ಬಿ ಪ್ಲೇಸಲ್ಲಿ ಇರಬೇಕಾಗಿರೋವಂಥ ಡಿಜಿಟ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟಿಗೆ ನಾವಿಲ್ಲಿ ಒನ್ಸ್ ಪ್ಲೇಸನ್ನು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಬಿ ಇದೆ,
b+1 ಸಮ್ ಎಷ್ಟಿದೆ 8 ಇದೆ. ಸೊ ಇಲ್ಲಿ 8 ಆಗಬೇಕಾದ್ರೆ ಬಿ ಪ್ಲೇಸಲ್ಲಿ ನಾವು ಎಷ್ಟು ಬರಿಬೇಕಾಗುತ್ತೆ 7 ಬರಿಬೇಕಾಗುತ್ತೆ. ಸೊ 7 + 1 ಅಂತಂದರೆ 8 ಆಗುತ್ತೆ. ಅಂದರೆ ನಾವು ಬಿ ಇರೋಂಥ ಪ್ಲೇಸಲ್ಲಿ ನಾವು 7 ಬರೆದಿದ್ದೀವಿ. ಹಾಗೆ ನೆಕ್ಸ್ಟ್ ಟೆನ್ಸ್ ಪ್ಲೇಸನ್ನು ಅಬ್ಸರ್ವ್ ಮಾಡಿದಾಗ ಟೆನ್ಸ್ ಪ್ಲೇಸಲ್ಲಿ ಇಲ್ಲಿ ಬಿ ಇರೋ ಪ್ಲೇಸಲ್ಲಿ ನಮಗೆ ಆಲ್ರೆಡಿ ಬಿನ ವ್ಯಾಲ್ಯೂ ನಾವು 7 ಅಂತ ತೊಗೊಂಡಿರೋದ್ರಿಂದ ಬಿ ಪ್ಲೇಸಲ್ಲಿ ನಾವು 7 ಅಂತ ಬರೆಯೋಣ. ಹಾಗೆ ಎ ಪ್ಲೇಸಲ್ಲಿ ಯಾವ ನಂಬರನ್ನು ಬರೆದ್ರೆ ನಮಗೆ ಸಮ್ 1 ಆಗುತ್ತೆ ಅಂತ ನೋಡೋಣ. ಸೊ 7ಗೆ ನಾವು ಎಷ್ಟನ್ನು ಆ್ಯಡ್ ಮಾಡಿದ್ರೆ ನಮ್ಗೆ ಅಲ್ಲಿ 1 ಅಂತ ಆನ್ಸರ್ ಸಿಗುತ್ತೆ ಅಂತಂದರೆ ಅದು 4. ಸೊ 4ಅನ್ನು ಆ್ಯಡ್ ಮಾಡಿದಾಗ ನಮಗೆ 11 ಸಿಗುತ್ತೆ. ಸೊ 11 ನಮಗೆ ಆನ್ಸರ್ ಆಗಿ ಬಂದಾಗ 1ಅನ್ನು ಇಲ್ಲಿ ಬರಿತೀವಿ. ನೆಕ್ಸ್ಟ್ ಇನ್ನೊಂದು 1ಅನ್ನು ನಾವು ಕ್ಯಾರಿಯಾಗಿ ತೊಗೊಳ್ತೀವಿ. ಹಾಗೆ ಹಂಡ್ರೆಡ್ಸ್ ಪ್ಲೇಸನ್ನು ಅಬ್ಸರ್ವ್ ಮಾಡಿದಾಗ 2 ಕೊಟ್ಟಿದ್ದಾರೆ, ಹಾಗೆ ಎ ಕೊಟ್ಟಿದ್ದಾರೆ. ಇಲ್ಲಿ ಸೆಕೆಂಡ್ ಲೈನಲ್ಲಿ ಅಂದರೆ ಟೆನ್ಸ್ ಪ್ಲೇಸಲ್ಲಿರೋಂಥ ಎ ಪ್ಲೇಸಲ್ಲಿ ನಾವೇನು ಬರ್ಕೊಂಡಿದ್ದೀವಿ, ನಾವಿಲ್ಲಿ ಎನ ವ್ಯಾಲ್ಯೂ 4 ಅಂತ ಬರೆದಿದ್ವಿ. ಸೊ ಹಾಗಾಗಿ ಇಲ್ಲಿ ಎ ಇರೋದ್ರಿಂದ ಇಲ್ಲಿ 4 ಅಂತ ಬರ್ಕೊಳ್ಳೋಣ. ಆಗ ಎಷ್ಟು ಆನ್ಸರ್ ಬರುತ್ತೆ ಅಂತ ನೋಡೋಣ. ಇಲ್ಲಿ ಬಿ ಅಂತ ಕೊಟ್ಟಿರೋದ್ರಿಂದ ನಮ್ಗೆ ಇಲ್ಲಿ ಆನ್ಸರು 7 ಬರಬೇಕಾಗುತ್ತೆ. ಸೊ ಇಲ್ಲಿ ಆ್ಯಡ್ ಮಾಡಿದಾಗ 4 + 2 6, 6 + 1 7. ಸೊ ತುಂಬ ಈಸಿಯಾಗಿ ನಮಗೆ ಇಲ್ಲಿ ಆನ್ಸರ್ ಸಿಕ್ತು. ಸೊ ಬಿ ಪ್ಲೇಸಸಲ್ಲಿ ನಾವೇನಂತ ಬರೆದಿದ್ದೀವಿ 7 ತೊಗೊಂಡಿದ್ದೀವಿ. ಹಾಗೆ ಎ ಇರೋಂಥ ಪ್ಲೇಸಸಲ್ಲಿ 4 ತೊಗೊಂಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಎನ ವ್ಯಾಲ್ಯೂ 4, ಹಾಗೆ ಬಿನ ವ್ಯಾಲ್ಯೂ 7. ಹಾಗೆ ನಾವಿಲ್ಲಿ ಆನ್ಸರನ್ನು ಚೂಸ್ ಮಾಡಬೇಕಾದ್ರೆ ಇದೇ ಆರ್ಡರಲ್ಲಿ ಇರಬೇಕಾಗುತ್ತೆ. ಇಲ್ಲಿ ಕ್ವೆಶನನ್ನು ಅಬ್ಸರ್ವ್ ಮಾಡಿದಾಗ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ, ಅಂದರೆ ಎನ ವ್ಯಾಲ್ಯೂ ಫಸ್ಟ್ ಬರಿಬೇಕಾಗತ್ತೆ, ಹಾಗೆ ಬಿನ ವ್ಯಾಲ್ಯೂ ನೆಕ್ಸ್ಟ್ ಬರಿಬೇಕಾಗತ್ತೆ. ಇದನ್ನು ನಾವು ರಿವರ್ಸ್ ಮಾಡಿದಾಗ ಇಂಟರ್ಚೇಂಜ್ ಮಾಡಿದಾಗ ಸಹ ನಮ್ಮ ಆನ್ಸರು ರಾಂಗ್ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ಸನ್ನು ನೋಡಿದಾಗ ಆಪ್ಷನ್ ಸಿ ಅಲ್ಲಿ 4 and 7 ಅಂತ ಇದೆ, ಆಪ್ಷನ್ ಡಿ ಅಲ್ಲಿ 7 and 4 ಅಂತ ಇದೆ. ಸೊ ನಾವಿಲ್ಲಿ ಚೂಸ್ ಮಾಡಬೇಕಾಗಿರುವಂಥ ಆನ್ಸರು ಫಸ್ಟ್ ಎನ ವ್ಯಾಲ್ಯೂ ಇರಬೇಕು, ನೆಕ್ಸ್ಟ್ ಬಿನ ವ್ಯಾಲ್ಯೂ ಇರಬೇಕಂದ್ರೆ 4 and 7. ಫಸ್ಟ್ 4 ಇರಬೇಕು, ನೆಕ್ಸ್ಟ್ 7 ಇರಬೇಕು. ಸೊ ಈ ಥರದ ಕ್ವೆಶನನ್ನು ಆನ್ಸರ್ ಮಾಡೋವಾಗ ಕೇರ್ಫುಲ್ಲಾಗಿ ನಾವು ಆಪ್ಷನನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ 4 and 7. ನೆಕ್ಸ್ಟ್ ಕ್ವೆಶನ್, ವಿಚ್ ಮ್ಯಾಥಮೆಟಿಕಲ್ ಆಪರೇಷನ್ ಡಸ್ ದ ಫಾಲೋಯಿಂಗ್ ಡಯಾಗ್ರಾಮ್ ಇಂಡಿಕೇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನಂಬರ್ ಲೈನ್ ಬೇಸ್ ಮೇಲೆ ಒಂದು ಕ್ವೆಶನನ್ನು ಕೊಟ್ಟಿದ್ದಾರೆ. ಸೊ ಈ ನಂಬರ್ ಲೈನನ್ನು ನಾವು ನೋಡಿಕೊಂಡು ನಾವು ಆನ್ಸರನ್ನು ಚೂಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಂಬರ್ ಲೈನ್ ಅಂತ ಅಂದ ತಕ್ಷಣ ನಮಗೆ ನಂಬರ್ ಲೈನ್ ಸ್ಟಾರ್ಟ್ ಆಗುವಂಥದ್ದು, ನಂಬರ್ ಲೈನಲ್ಲಿ ನಾವು ಅಡಿಷನ್ ಮಾಡಬೇಕಾದ್ರೆ ಅಥವಾ ಸಬ್ಟ್ರಾಕ್ಷನ್ ಅಥವಾ ಮಲ್ಟಿಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ಸ್ಟಾರ್ಟ್ ಮಾಡೋದು ಎಲ್ಲಿಂದ ಅಂತಂದರೆ 0ಇಂದ. ಸೊ 0ಇಂದ ಸ್ಟಾರ್ಟ್ ಆಗಿರೋಂಥ ಲೈನನ್ನು ಇಲ್ಲಿ ಅಬ್ಸರ್ವ್ ಮಾಡಿದಾಗ ಇದು ರೈಟ್ ಸೈಡ್ಗಿದೆ ಆ್ಯರೋ ಮಾರ್ಕ್ ಅಲ್ವಾ. ಸೊ 0 to 4, 0 to 4 ಅಂತಂದರೆ ಅದು +4 ಅಂತ. ಸೊ ನಂಬರ್ ಲೈನಲ್ಲಿ ನಾವು ಇಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ, ರೈಟ್ ಸೈಡ್ಗೆ ಮೂವ್ ಆಗ್ತಾ ಇದ್ದೀವಿ ಅಂತಂದರೆ ಅದು ಅಡಿಷನನ್ನು ಸೂಚಿಸುತ್ತೆ, ಪ್ಲಸ್ಸನ್ನು ಸೂಚಿಸುತ್ತೆ. ಹಾಗೆ ನಾವು ಲೆಫ್ಟ್ ಸೈಡ್ಗೆ ಮೂವ್ ಆಗ್ತಿದ್ದೀವಿ ಅಂತಂದರೆ ಅದು ಮೈನಸ್ ಅಂದರೆ ಸಬ್ಟ್ರಾಕ್ಷನನ್ನು ಸೂಚಿಸುತ್ತೆ. ಸೊ ಇದನ್ನು ನಾವಿಲ್ಲಿ ನೆನ್ಪಿಟ್ಕೋಬೇಕಾಗತ್ತೆ. ಸೊ 0 to 4 ಅಂತಂದರೆ ಇಟ್ ಇಂಡಿಕೇಟ್ಸ್ +4. 4ಇಂದ ಲೆಫ್ಟ್ ಸೈಡ್ಗೆ ಆರೋ ಮಾರ್ಕ್ ಇಲ್ಲಿ ತೋರಿಸಿರೋದು. ಸೊ ಲೆಫ್ಟ್ ಸೈಡ್ಗೆ ಎಷ್ಟು ಸ್ಟೆಪ್ಸ್ ಅಂತ ಕೌಂಟ್ ಮಾಡ್ಕೊಳ್ಳೋಣ ಇಲ್ಲಿ. ಸೊ 4ಇಂದ 3, 1 2 3 4 5 6 7. ಸೊ 7 ನಂಬರ್ಸನ್ನು ಲೆಫ್ಟ್ ಸೈಡ್ಗೆ ತೋರಿಸಿರೋದ್ರಿಂದ ಲೆಫ್ಟ್ ಸೈಡ್ ಆಗಿರೋದ್ರಿಂದ ಅದನ್ನು ನಾವು -7 ಅಂತ ಬರಿಬಹುದು. ಓಕೆ, ಹಾಗೆ ಇಲ್ಲಿ -3ಇಂದ ರೈಟ್ ಸೈಡ್ಗೆ ತೋರಿಸಿದ್ದಾರೆ. ಸೊ -3ಇಂದ ರೈಟ್ ಸೈಡ್ಗೆ ತೋರಿಸಿದ್ದಾರೆ ಅಂತಂದರೆ ಹಾಗೇನಿದು ಪ್ಲಸ್ ಅಂದರೆ ಅಡಿಷನನ್ನು ಇಂಡಿಕೇಟ್ ಮಾಡುತ್ತೆ. ಸೊ -3ಇಂದ 2ವರೆಗೆ ಎಷ್ಟು ನಂಬರ್ಸ್ ಇದ್ದಾವೆ ಅಂತ ನೋಡೋಣ. 1 2 3 4 5 ಅಂದರೆ ರೈಟ್ ಸೈಡ್ಗೆ ತೋರಿಸ್ತಾ ಇರೋದ್ರಿಂದ ಇದನ್ನು ನಾವು +5 ಅಂತ ಬರಿಬಹುದು. ಸೊ ಇದನ್ನು ಈ ನಂಬರ್ ಲೈನ್ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ನಮಗೆ ಬೇಕಾಗಿರೋವಂಥ ಆನ್ಸರ್ ಎಲ್ಲಿದೆ ಅಂತ ನೋಡೋಣ. ಸೊ ಆಪ್ಷನ್ 1 ನೋಡಿದಾಗ ಇಲ್ಲಿ 4 +7 ಅಂತ ಇದೆ, +5 ಅಂತ ಇದೆ. ಸೊ ಇಲ್ಲಿ -7ಅನ್ನು ನಾವಿಲ್ಲಿ +7 ಅಂತ ಬರೆದ್ರೂ ಸಹ ನಮಗೆ ಸೇಮ್ ಆನ್ಸರ್ ಸಿಗುತ್ತೆ ಅಲ್ವಾ. ಸೊ +4 -7 +5 ಅಂತ ಸಿಗುತ್ತೆ. ಸೊ ನಮಗೆ ಬೇಕಾಗಿರೋಂಥ ಆನ್ಸರ್ ಯಾವುದು ಅಂತಂದರೆ ಆಪ್ಷನ್ 1 4 +7 +5. ಸೊ ಆಪ್ಷನ್ 2 ಹಾಗೆ ಆಪ್ಷನ್ 4ಅಲ್ಲಿ ನೋಡಿದಾಗ ಇದು -3ನ ತೋರಿಸ್ತಾ ಇದೆ, ಅದು ರಾಂಗ್ ಆಪ್ಷನ್ ಆಗಿದೆ. ಆಪ್ಷನ್ 4ಅಲ್ಲಿ +3 ಇದೆ, ಸೊ ಅದು ರಾಂಗ್ ಆಪ್ಷನ್ ಆಗಿದೆ. ಆಪ್ಷನ್ 3ಅಲ್ಲಿ ನೋಡಿದಾಗ +7 ಅಂತ ಕೊಟ್ಟಿದ್ದಾರೆ, 4 + 7. ಸೊ ಇದು ಸಹ ರಾಂಗ್ ಆಪ್ಷನ್. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಫಸ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವೆಶನ್, ಇನ್ ಅ ಕ್ಲಾಸ್ ಆಫ್ 60 ಸ್ಟೂಡೆಂಟ್ಸ್ 1/4 ಆಫ್ ದ ಸ್ಟೂಡೆಂಟ್ಸ್ ಲೈಕ್ ಟು ಸ್ಟಡಿ ಸೈನ್ಸ್.
2/3 of the students like to study English and remaining students like to study mathematics. What fraction of the total number of students like to study mathematics ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವೆಶನನ್ನು ನೋಡಿದಾಗ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ, 60 ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು 60. ಹಾಗೆ ಅದರಲ್ಲಿ ಎಷ್ಟು ಫ್ರ್ಯಾಕ್ಷನ್ ಆಫ್ ಸ್ಟೂಡೆಂಟ್ಸು ಸೈನ್ಸನ್ನು ಸ್ಟಡಿ ಮಾಡೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಅದು 1/4 ಆಫ್ 60 ಸ್ಟೂಡೆಂಟ್ಸ್. ಹಾಗೆ 2/3 ಸ್ಟೂಡೆಂಟ್ಸ್ ಲೈಕ್ ಟು ಸ್ಟಡಿ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಂಗ್ಲೀಷನ್ನು ಇಷ್ಟಪಡೋವಂಥ ಸ್ಟೂಡೆಂಟ್ಸ್ನ ಫ್ರ್ಯಾಕ್ಷನ್ ಎಷ್ಟು ಅಂತಂದರೆ 2/3. ಸೊ 2/3 ಆಫ್ 60 ಅಂತ. ಸೊ ರಿಮೈನಿಂಗ್ ಸ್ಟೂಡೆಂಟ್ಸ್ ಲೈಕ್ ಟು ಸ್ಟಡಿ ಮ್ಯಾಥಮೆಟಿಕ್ಸ್. ಸೊ ರಿಮೈನಿಂಗ್ ಸ್ಟೂಡೆಂಟ್ಸು ಯಾವುದನ್ನು ಇಷ್ಟಪಡ್ತಾರೆ ಅಂದರೆ ಮ್ಯಾಥ್ಸನ್ನು ಇಷ್ಟಪಡ್ತಾರೆ. ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ವಾಟ್ ಫ್ರ್ಯಾಕ್ಷನ್ ಆಫ್ ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಲೈಕ್ ಟು ಸ್ಟಡಿ ಮ್ಯಾಥಮೆಟಿಕ್ಸ್ ಅಂತ. ಸೊ ಸೈನ್ಸನ್ನು ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ, ಸೈನ್ಸನ್ನು ಇಷ್ಟಪಡುವಂಥ ಮಕ್ಕಳನ್ನು ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ, ಅದು 1/4. ಹಾಗೆ ಇಂಗ್ಲೀಷನ್ನು ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ 2/3. ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಮ್ಯಾಥ್ಸನ್ನು ಇಷ್ಟಪಡುವಂಥ ಮಕ್ಕಳ ಯಾವ ಫ್ರ್ಯಾಕ್ಷನ್, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸಲ್ಲಿ ಎಷ್ಟು ಫ್ರ್ಯಾಕ್ಷನ್ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಫ್ರ್ಯಾಕ್ಷನಲ್ಲಿ ಕೊಟ್ಟಿರೋದನ್ನು ನಾವು ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಫೈಂಡ್ ಔಟ್ ಮಾಡೋಣ. ಸೊ 1/4 ಆಫ್ 60 ಅಂತಂದರೆ 1/4 ಇಂಟು 60. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 4 1s are 4, 4 5s are 20 ಅಂತಂದರೆ ಸೈನ್ಸನ್ನು ಇಷ್ಟಪಡುವಂಥ ಮಕ್ಕಳು ಎಷ್ಟು, 15 ಮೆಂಬರ್ಸ್. ಹಾಗೆ ಇಂಗ್ಲೀಷನ್ನು ಇಷ್ಟಪಡುವಂಥ ಮಕ್ಕಳು 2/3 ಇಂಟು 60. ಸೊ 2/3 ಇಂಟು 60 ಅಂದರೆ ಇಲ್ಲಿ ಸಿಂಪ್ಲಿಫೈ ಮಾಡೋಣ. 3 1s are 3, 3 20s are 60. ಸೊ 20 ಇಂಟು 2 ಅಂತಂದರೆ 40. ಅಂದರೆ ಇಂಗ್ಲೀಷನ್ನು ಎಷ್ಟು ಸ್ಟೂಡೆಂಟ್ಸ್ ಇಷ್ಟಪಡ್ತಾ ಇದ್ದಾರೆ ಅಂದರೆ 40 ಸ್ಟೂಡೆಂಟ್ಸ್. ರಿಮೈನಿಂಗ್ ಸ್ಟೂಡೆಂಟ್ಸು ಮ್ಯಾಥ್ಸನ್ನು ಇಷ್ಟಪಡ್ತಾರೆ. ರಿಮೈನಿಂಗ್ ಸ್ಟೂಡೆಂಟ್ಸ್ ಎಷ್ಟು ಮೆಂಬರ್ಸ್ ಉಳ್ಕೊಳ್ತಾರೆ, ಈಗ 15 + 40 ಅಂತಂದರೆ 55. ಸೊ 55 ಸ್ಟೂಡೆಂಟ್ಸು ಕೆಲವರು ಅಂದರೆ 15 ಮೆಂಬರ್ಸ್ ಸೈನ್ಸನ್ನು ಇಷ್ಟಪಡ್ತಾ ಇದ್ದಾರೆ, ಹಾಗೆ 40 ಮೆಂಬರ್ಸು ಇಂಗ್ಲೀಷನ್ನು. ಇನ್ನು ರಿಮೈನಿಂಗ್ ಸ್ಟೂಡೆಂಟ್ಸ್ ಎಷ್ಟು ಇದ್ದಾರೆ, 60 - 55 ಅಂತಂದರೆ 5 ಮೆಂಬರ್ಸು ಮ್ಯಾಥ್ಸನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಇದನ್ನು ನಾವು ಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ಸೊ ಹೇಗೆ ಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡೋದು, ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸು 60 ಇದ್ದಾರೆ, 60ಯಲ್ಲಿ 5 ಮೆಂಬರ್ಸು ಮ್ಯಾಥ್ಸನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ಇದನ್ನು ನಾವು 5/60 ಅಂತ ಬರ್ಕೋಬಹುದು. ಇದನ್ನು ಸಿಂಪ್ಲಿಫೈ ಮಾಡಿದಾಗ 5 1s are 5, 5 12s are 60. ಸೊ ಯಾವ ಫ್ರ್ಯಾಕ್ಷನ್ ಅಷ್ಟು ಮಕ್ಕಳು ಮ್ಯಾಥ್ಸನ್ನು ಇಷ್ಟಪಡ್ತಾರೆ ಅಂತಂದರೆ ದಟ್ ಈಸ್ 1/12. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರು ಆಪ್ಷನ್ ಎ 1/12. ಓಕೆ, ನೆಕ್ಸ್ಟ್ ಕ್ವೆಶನ್. ಇಫ್ x is equal to 1.011 plus 10.11 minus 12.101 plus 0.1011 ಅಂದರೆ ಎಕ್ಸ್ನ ವ್ಯಾಲ್ಯೂ ಇದಿಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ನಾವಿಲ್ಲಿ ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ನ ವ್ಯಾಲ್ಯೂ ಸಿಗೋವಂಥದ್ದು. ದೆನ್ ವಾಟ್ ಶುಡ್ ಬಿ ಆ್ಯಡೆಡ್ ಟು ಎಕ್ಸ್ ಟು ಗೆಟ್ ದ ಸಮ್ ಆ್ಯಸ್ 1.1 ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನಾವಿಲ್ಲಿ ಎಕ್ಸ್ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಎಕ್ಸ್ ವ್ಯಾಲ್ಯೂ ಯಾವಾಗ ಸಿಗುತ್ತೆ ಅಂತಂದರೆ ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ. ಈ ಥರದ ಡೆಸಿಮಲ್ ನಂಬರ್ಸ್ ಕೊಟ್ಟಾಗ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ನೀಟಾಗಿ ಒಂದರ ಕೆಳಗೆ ಒಂದು ಅರೇಂಜ್ ಮಾಡಿಕೊಂಡು ನಾವು ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈಗ ಈ ಎಕ್ಸ್ ವ್ಯಾಲ್ಯೂಸ್ ಏನು ಕೊಟ್ಟಿದ್ದಾರೆ ಇದರಲ್ಲಿರುವಂಥ ಪ್ಲಸ್ ನಂಬರ್ಸನ್ನು ತೊಗೊಳ್ಳೋಣ, ಪಾಸಿಟಿವ್ ನಂಬರ್ಸನ್ನು ತೊಗೊಳ್ಳೋಣ. 1.011 ಪ್ಲಸ್ 10.11 ಪ್ಲಸ್ 0.1011 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ ಅಂತಂದರೆ 11.2221 ಅಂತ ಸಿಗುತ್ತೆ. ಅಂದರೆ ಇದಿಷ್ಟನ್ನು ಆ್ಯಡ್ ಮಾಡಿದಾಗ ಇಷ್ಟು ಸಿಗುತ್ತೆ ಅಂತಂದರೆ ಇದು ಎಕ್ಸ್ನ ವ್ಯಾಲ್ಯೂ. ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತಂದರೆ 11.2221 ಅಂತ. ಇದರಲ್ಲಿ ಇನ್ನೊಂದು ನೆಗೆಟಿವ್ ನಂಬರ್ ಇದೆ -12.101. ಈಗ ಇದನ್ನು ಸಿಂಪ್ಲಿಫೈ ಮಾಡೋಣ. 12.101 ಪ್ಲಸ್ 11.2221 ಅಂತ ಇದೆ. ಸೊ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದೆ ಅಂತಂದರೆ ನಾವಿಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಬೇಕಾಗತ್ತೆ. ಸೊ -12.1010 ಅಲ್ಲಿ ಪ್ಲಸ್ 11.2221 ಕಳೆದಾಗ ಎಷ್ಟು ಬರುತ್ತೆ ನಮಗೆ ಅಂತಂದರೆ -0.8789 ಬರುತ್ತೆ. ಅಂತಂದರೆ ಎಕ್ಸ್ನ ವ್ಯಾಲ್ಯೂ ಇದು. ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತಂದರೆ -0.8789.
ನಾವೀಗ ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಈ ಎಕ್ಸ್ನ ವ್ಯಾಲ್ಯೂಗೆ ಇನ್ನೊಂದು ನಂಬರನ್ನು ಆ್ಯಡ್ ಮಾಡಿದಾಗ ಸಮ್ 1.1 ಬರುತ್ತೆ. ಆ ನಂಬರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಆ ನಂಬರನ್ನು ನಾವು ವೈ ಅಂತ ತಗೊಳ್ಳೋಣ. ಸೊ ಆ ಎರಡು ನಂಬರ್ಸ್ನ ಸಮ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 1.1 ಅಂತ ಕೊಟ್ಟಿದ್ದಾರೆ. ಎಕ್ಸ್ನ ವ್ಯಾಲ್ಯೂ ಇಲ್ಲಿ ಎಷ್ಟು ಅಂದರೆ 0.8789 ಪ್ಲಸ್ ವೈ ವ್ಯಾಲ್ಯೂ ಗೊತ್ತಿಲ್ಲ, ಅದನ್ನೇ ನಾವು ಇಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋವಂಥದ್ದು. ಸೊ ವೈನ ವ್ಯಾಲ್ಯೂ ಬೇಕಾಗಿದ್ದಾಗ ನಾವೇನು ಮಾಡಬೇಕು, 1.1 ಈ ಮೈನಸ್ ನಂಬರನ್ನು RHSಗೆ ತೊಗೊಂಡಾಗ ಪ್ಲಸ್ ಆಗುತ್ತೆ. ಸೊ 1.1 ಪ್ಲಸ್ 0.8789. ಸೊ ಈ ಎರಡು ನಂಬರ್ಸನ್ನು ಆ್ಯಡ್ ಮಾಡಿದಾಗ ನಮಗಿಲ್ಲಿ 1.9789 ಬರುತ್ತೆ. ಅಂದರೆ ವೈನ ವ್ಯಾಲ್ಯೂ ಎಷ್ಟು ಅಂತಂದರೆ 1.9789. ಸೊ ಈ ಎರಡು ನಂಬರನ್ನು ಆ್ಯಡ್ ಮಾಡಿದಾಗ ಅಂತಂದರೆ ಮೈನಸ್ ಎಕ್ಸ್ ವ್ಯಾಲ್ಯೂ ಇದೆಯಲ್ಲ ಇಲ್ಲಿ ಮೈನಸ್ 0.8789, ಹಾಗೆ ವೈನ ವ್ಯಾಲ್ಯೂ 1.9789. ಇವೆರಡರ ಸಮ್ ಎಷ್ಟಾಗಿರುತ್ತೆ ಅಂತಂದರೆ 1.1. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಎ 1.9789. ಸೊ ಇಲ್ಲಿ ಚೆಕ್ ಮಾಡೋಣ. ಸೊ ವೈನ ವ್ಯಾಲ್ಯೂ 1.9789 ಇದೆ, ಮೈನಸ್ ಎಕ್ಸ್ನ ವ್ಯಾಲ್ಯೂ 0.8789 ಇದೆ. ಸೊ ಇಲ್ಲಿ 0 0 0 9 ಮೈನಸ್ 8 ಅಂತಂದರೆ 1 1 ಮೈನಸ್ 0 ಅಂತಂದರೆ 1. ಸೊ ನಮ್ಮ ಆನ್ಸರು ಕರೆಕ್ಟ್ ಆಗಿದೆ. ಸೊ ಈ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ 1.9789. ಓಕೆ, ನೆಕ್ಸ್ಟ್ ಕ್ವೆಶನ್, ಇವತ್ತಿನ ನಮ್ಮ ಕೊನೆಯ ಪ್ರಶ್ನೆ. LCM ಆಫ್ ಟೂ ನಂಬರ್ಸ್ ಈಸ್ 4675. ಇಫ್ ದ ರೇಷಿಯೋ ಆಫ್ ದೀಸ್ ನಂಬರ್ಸ್ ಆರ್ 11:17, ದೆನ್ ದ ನಂಬರ್ಸ್ ಆರ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ LCM ಕೊಟ್ಟಿದ್ದಾರೆ, ಹಾಗೆ ಆ ನಂಬರ್ಸ್ನ ರೇಷಿಯೋ ಕೊಟ್ಟಿದ್ದಾರೆ. ನಾವು ಆ ನಂಬರ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಇಲ್ಲಿ ಫೈಂಡ್ ಔಟ್ ಮಾಡೋದು ಅಂತಂದರೆ, ಆ ನಂಬರ್ಸ್ನ ರೇಷಿಯೋ ಕೊಟ್ಟಿರೋದ್ರಿಂದ ನಾವು ಆ ನಂಬರ್ಸನ್ನು 11x ಹಾಗೆ 17x ಅಂತ ತಗೊಳ್ಳೋಣ. ಅಂದರೆ ಆ ರೇಷಿಯೋಲ್ಲಿ ಏನು ನಂಬರ್ಸ್ ಇರುತ್ತೋ ಅವುಗಳ ಮಲ್ಟಿಪಲ್ ಆಗಿರುತ್ತೆ ಆ ನಂಬರ್ಸು. ಸೊ 11x ಹಾಗೆ 17x ಅಂತ ತೊಗೊಂಡಿದ್ದೀವಿ. ಈಗ 11 ಹಾಗೆ 17ಗೆ LCM ಏನಾಗಿರುತ್ತೆ ಅಂತಂದರೆ 187, ಅಂದರೆ 11 × 17 ಆಗಿರುತ್ತೆ ಅಲ್ವಾ. ಸೊ ಹಾಗಾಗಿ ಈ ಎರಡು ನಂಬರ್ನ LCMು ನಾವು 187x ಅಂತ ತಗೊಳ್ಳೋಣ. ಓಕೆ, ಸೊ LCM ಯಾವುದಾಗಿರುತ್ತೆ ಆಗ ಅಂತಂದರೆ 187x ಅಂತ ತಗೊಳ್ಳೋಣ. ಅಂತಂದರೆ ಈಗ LCM ವ್ಯಾಲ್ಯೂ ಕೊಟ್ಟಿದ್ದಾರೆ 187x ಇಸ್ ಈಕ್ವಲ್ ಟು 4675. ಅದರ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 4675 ಡಿವೈಡೆಡ್ ಬೈ 187. ಸೊ ಇದನ್ನು ನಾವು ಡಿವೈಡ್ ಮಾಡಿದಾಗ 187ಇಂದ 4675 ಡಿವೈಡ್ ಮಾಡಿದಾಗ ನಮಗಿಲ್ಲಿ 25 ಸಿಗುತ್ತೆ. ಸೊ 2 ಅಂತ ಹಾಕಿದಾಗ 187 × 2 ಆದಾಗ 374. ಸೊ ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿದಾಗ 390, ನೆಕ್ಸ್ಟ್ ಡಿಜಿಟ್ 5. 187 × 5 ಮಾಡಿದಾಗ 935. ಸೊ ಇಲ್ಲಿ ಬರೋವಂಥ ಕೋಶಂಟ್ ಎಷ್ಟು ಅಂದರೆ 25. ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿದಾಗ ನಮಗೆ ಎಕ್ಸ್ನ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತಂದರೆ 25. ಸೊ ಈಗ ಆ ನಂಬರ್ಸ್ ಯಾವುದು ಅಂತ ಫೈಂಡ್ ಔಟ್ ಮಾಡೋಣ. ನಂಬರ್ಸನ್ನು ನಾವು 11x ಹಾಗೆ 17x ಅಂತ ತೊಗೊಂಡಿದ್ದೀವಿ. ಸೊ ಹಾಗಾಗಿ 11 × ಎಕ್ಸ್ನ ವ್ಯಾಲ್ಯೂ ಎಷ್ಟು ಅಂತಂದರೆ 25. ಸೊ 11 × 25 ಅಂತಂದರೆ 275. ಹಾಗೆ ಇನ್ನೊಂದು ನಂಬರನ್ನು ನಾವು 17x ಅಂತ ತೊಗೊಂಡಿದ್ದೀವಿ. ಸೊ 17x ಅಂತಂದರೆ 17 × 25. 17 × 25 ಅಂತಂದರೆ 425. ಸೊ ಆ ನಂಬರ್ಸ್ ಯಾವ್ಯಾವು ಅಂತಂದರೆ 275 ಹಾಗೆ 425. ಸೊ ಆಪ್ಷನ್ ಬಿ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ಡಿಸ್ಕಷನ್ ಮಾಡಿದಂತಹ ಪ್ರತಿಯೊಂದು ಕ್ವೆಶನು ತಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.